ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾವು ಊರಿಗೆ ಹೊಟ್ಟಿದ್ವಿ. ಊರಲ್ಲಿ ಕಾಯಿ ಕೆಡಿಸೋದಿತ್ತು ಮತ್ತು ಕಾಯಿ ತೊಗೊಂಬರೋದಿತ್ತು, ಬೇಕರಿಗೆ ಕಾಯಿ ಬೇಕಾಗಿತ್ತು. ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದ್ವಿ, ಅದಕ್ಕೆ ಲಾಗ್ ಶುರು ಮಾಡಿದೆ. ಇವತ್ತು ಇವ್ರಿಗೆ ಸ್ಕೂಲ್ ಮುಗಿಸ್ಕೊಂಡು ಇವಾಗ ಲೇಟ್ ಆಯ್ತು, ಆಲ್ರೆಡಿ ಹೊರಟಿದ್ದು. ಲೆಟ್ಸ್ ಗೋ. ಎಲ್ಲರೂ ಟ್ರಿಬಲ್ ಬಾರ್ ಊರಿಗೆ ಹೋಗ್ಬೇಕಾರೆ ಇದೊಂದು ನಮ್ಮದು ಏನು ಬೇಕಾದ್ರೂ ತೊಗೊಂಡು ತಿನ್ನೋದು. ಅವನೊಬ್ಬ ತುಂಬ ಶೀತ ಆಗಿದೆ ಅವನಿಗೆ. ಯಾವ ತಗೊಂಡೆ ಆದ್ರೂ ತಿನ್ಬೇಕು ಅವನು. ಇಷ್ಟು ಕೆಮ್ತಾ ಇದ್ದಾನೆ ಅಂದರೆ ಸಖತ್ತಾಗಿದೆ. ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಅದಕ್ಕೆ ಯಾವ್ದು ಎಕ್ಸ್ಪ್ರೆಷನ್ ನೋಡ್ಬೇಕಾಗಿದೆ, ಯಾವ ಥರ ಇರ್ತಿತ್ತು ಅವಾಗ ನೀನು ಎಕ್ಸ್ಪ್ಲೇನ್ ಇದೆ. ಅವಾಗ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ಇವಾಗ ಅಯ್ಯೋ ಏನೋ ಒಂದು ಮಾಡ್ಕೊಳ್ಳಿ ಅನ್ನೋ ಥರನ. ಅವರಿಗೆ ಫ್ರೀ ಇರಲ್ಲ ಏನಂದರೆ ಅವರು ವಿಡಿಯೋ ಎಲ್ಲ ಮಾಡ್ಕೊಡ್ತಾರೆ. ಮಕ್ಕಳಲ್ಲಿ ಮಾಡ್ಕೊಡ್ತೀಯ, ಅಷ್ಟು ಸಮಯ ಇಲ್ಲ. ಅದೇ ಅವ್ರು ಫ್ರೀ ಇಲ್ಲ ಅಷ್ಟೇ. ಏನ್ ಮಾಡ್ದೆ ಲೋಕಿ? ಥ್ಯಾಂಕ್ ಯು ಹೇಳ್ತಾವಲ್ಲ. ಗಾಡಿ ನಿಲ್ಲಿಸಿ ನೋಡ್ತಾ ಇದಾರೆ ನೀರ್ ಹೆಂಗ್ ಹೋಗ್ತಾ ಇದೆ ಅಂತ. ವಾವ್ ಲೋಕಿ ಜಾಸ್ತಿ ಹೋಗ್ತಾ ಇದೆ ಲೋಕಿ. ನಡಿ ಮ್ಯಾಮ್ ಹೇಳಿದ್ರು ಬ್ರೇಕ್ ಆಗ್ಬಿಟ್ಟೈತೆ ಬ್ರಿಡ್ಜ್ ಅಂತ. ಈ ಇತ್ತಲ್ಲ ಪೆದ್ದ ಅಲ್ಲಿ ತೋರಿಸ್ತಾ ಇದ್ದ ನ್ಯೂಸ್ ಅಲ್ಲಿ, ಅದು ಕಡಿಮೆ ಆಗಿದ್ಯಾ? ಕರೆಕ್ಟ್ ನ್ಯೂಸ್ ಅಲ್ಲಿ ಅಲ್ಲಿವರೆಗೂ ಬರ್ತಾ ಇತ್ತು. ನಾನು ಸ್ವಲ್ಪ ನೋಡಿದೆ ಈ ಕಡೆ. ಬಾಬಾ ಸಾಕು, ಇನ್ನೇನ್ ನೋಡ್ತೀಯಾ? ಇಲ್ಲಿ ಇಷ್ಟೇ ಇರೋದು. ನಡಿಲೋಕೆ. ಆ ಕಡೆಯಿಂದ ಬರೋದ ಈ ಕಡೆಯಿಂದ ಹೋಗದ? ನಿನ್ನ ಅದಕ್ಕೆ ಪೆದ್ದ ಆ ಕಡೆಯಿಂದ. ಅಲ್ಲಿ ಈ ನೇರದಲ್ಲೇ ಇರೋದು. ಅಲ್ಲಿ ಮಳೆ ಬರ್ತಾ ಇತ್ತು ಪೂರ್ವಿ. ಅಲ್ಲಿ ಅಲ್ಲಿ ನೋಡೋದು ಕಾಣ, ಮಳೆ ಬರ್ತಾ ಇದೆ. ನಡಿಲೋಕೆ. ಇನ್ನೇನ್ ನೋಡ್ತೀಯ? ಅಲ್ಲಿ ಪಾಪ ಒಳಗಡೆ ಬನ್ರಿ. ಮಂಡ್ಯ ಸಕ್ಕರೆ ಫ್ಯಾಕ್ಟ್ರಿ. ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಮಂಡ್ಯ ಸಕ್ಕರೆ ಫ್ಯಾಕ್ಟ್ರಿಗೆ ಇದು ಕರ್ಕೊಂಡು ಮಂಡ್ಯ ಅಲ್ವಾ ಇದು? ಮಂಡ್ಯ ಅಲ್ವಾ? ಹೌದಾ, ಓಕೆ ಓಕೆ. ಇದು ಒಳಗಡೆ ಎಲ್ಲ ನೋಡಿದ್ದೀನಿ ನಾನು. ಒನ್ ಡೇ ಟ್ರಿಪ್ಪಲ್ಲಿ ತಲಕಾಡು, ಇದು ಕೆರೆ ಸಂಗನೂರು ಎಲ್ಲ ತೋರಿಸಿದ್ರು. ಒಳಗಡೆ ಎಲ್ಲ ಹೋಗಿ ನೋಡ್ತೀನಿ. ಎಲ್ಲೂ ಒಳಗಡೆ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಒಳ್ಳೆ ಜೋರಾಗೆ ಬರ್ತೈತೆ. ರೈಲ್ವೆ ಸ್ಟೇಷನ್, ಪಾಂಡವಪುರ ರೈಲ್ವೆ ಸ್ಟೇಷನ್. ನನಗೆ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನನಗೆ ಇಷ್ಟನೇ ಆಗಲ್ಲ. ಬರೀ ಮನೆಗಳದೇ ಇಷ್ಟ, ಫ್ಯಾಮಿಲಿಗೆ ಇಷ್ಟ ಇಲ್ಲ. ಹೇಳಕ್ಕಿದ್ರೆ ಸ್ಪಷ್ಟವಾಗಿ ಹೇಳ್ಬೇಕು. ಯಾವುದು ಕಾಲೇಜ್ ಬಗ್ಗೆ? ಆಯುರ್ವೇದಿಕ್ ಕಾಲೇಜಾ, ಯೂನಿವರ್ಸಿಟಿನ ಏನೋ? ಆಯುರ್ವೇದಿಕ್ ಸಕ್ಕತ್ತಾಗೈತೆ ಮಾತ್ರ. ನಮ್ಮ ಅಪ್ಪಂದು ಐಬಿ ಅಲ್ಲ ಐತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐತಿ. ಎಲ್ಲ ಗಿಡಗಳಿಂದ ಮರೆ ಆಗ್ಬಿಟ್ಟೈತೆ. ನದಿ ಥರ ಕಾಡು ಮದಿಗೆಲ್ಲ ಐತೆ. ಐತೆ ಐತೆ, ಕಾಣಿಸ್ತೈತೆ ಫಸ್ಟು, ಇವಾಗ ಜಾಸ್ತಿ ಬೆಳ್ಕೊಂಬಿಟ್ಟೈತೆ. ಐಬಿ ಯಾರು ಇಲ್ಲಪ್ಪ, ದೊಡ್ಡ ದೊಡ್ಡ ಆಫೀಸರ್ಸ್ ಸ್ಟೇ ಆಗ್ತಾರೇನೋ ಅಷ್ಟೇ. ಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ನಾಗಮಂಗಲಕ್ಕೆ ಬಂದಿದ್ದೀವಿ. ಯಾವಾಗ ನೋಡಿ ಗಿಜಿ 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 ಅಂತ ಇರುತ್ತೆ ನಾಗಮಂಗಲ. ಮೈಸೂರು ಸಿಟಿಲಿ ಬೇಕಾದ್ರೆ ಗಾಡಿ ಓಡಾಡಿಸ್ಕೊಡ್ಬೋದು. ನಾಗಮಂಗಲದಲ್ಲಿ ಓಡ್ಸೋಕ್ಕಾಗಲ್ಲ, ರೋಡ್ ದಾಟಕ್ಕೆ ಆಗಲ್ಲ. ನಾವು ರೋಡ್ ದಾಟಕ್ಕೆ ಆಗ್ತಾಯಿಲ್ಲ, ಅಷ್ಟು ವೆಹಿಕಲ್ಸು. ಹೆಂಗ್ ಬೇಕಂಗೆ ನಿಲ್ಸಿರ್ತಾರೆ, ಹೆಂಗ್ ಬೇಕಂಗೆ ಹೋಗ್ತಾರೆ. ನಾಗಮಂಗಲದಲ್ಲಿ ಯಾಕೆ ನಮ್ಮ ಮನೆಗೆ ಬಂದೆವು. ಬೆಳಗ್ಗೆ ನಮ್ಮ ಅಮ್ಮ ತಾಲೆ ಜಗಳಾಡಿದ್ದೀನಿ ಫೋನಲ್ಲೇ. ಯಾವ ವಿಷಯಕ್ಕೆ ಅಂತ ಅವ್ರ ಮುಂದೆ ನೀವು ಮಾತಾಡ್ತೀನಿ. ಅವ್ರ ನೆಂಟ್ರಲ್ಲ ಈ ಮನೆ ಹುಡುಗಿ ಎಲ್ಲ ಈಗ ಬಿನ್ಗೆಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದವ್ರೆ. ಅಲ್ಲಿ ಫೇಸ್ಬುಕ್ ಸ್ಟೇಟಸ್ ನೋಡ್ತೀವಿ. ಇವಾಗ ನೋಡೋಣ. ಫುಲ್ ನೇಚರ್ ಜಾಗ. ಬಂದೆವು.
ಅಲ್ಲೇ ಇಟ್ಕೊ. ಯಾಕೆ ಕೊಡು ಹಂಗೆ ಬರ್ಬೇಕಾ? ಸೀಬೆಣ್ಣು ಬಿಟ್ಟಾವಲ್ರ, ಕಾಯಿ ಆಗಿತ್ತೆ ಸೀಬೆಣ್ಣು ಅಲ್ಲೇ. ಇನ್ನು ಹೋಗ್ಸದಿ ಬಿಟ್ಟ ಹೂವು ಅಂದ್ಬಿಟ್ಟಿಲ್ಲ, ಅಲ್ಲೇ ಇಷ್ಟು ಕಾಯಿ ಆಗ್ಬಿಟ್ಟಿವ. ವಾ ಏನು ತೋರ್ಸ. ಓ ಫುಲ್ ಕ್ಲೀನ್ ಆಗೈತಲ್ಲೋ. ಸ್ವಲ್ಪ ಮೀನು ಕಾಣಿಸ್ತಲ್ಲ. ಇನ್ನೇನು ಪಾಪ ಬದುಕಿರ್ತವೆ, ಸತ್ತಾಗಿರ್ತವೆ. ಫುಡ್ ಇಷ್ಟೊಂದು ಹಾಕ್ಬಾರ್ದು. ಏ ತೆಗಿಯಮ್ಮ, ಮುಟ್ಬೇಡ. ಅದು ಮನೆ ಹಾಕೋಣ. ಕೆಮ್ತಾನೆ ಎಲ್ಲ ಮುಂದೆ ಅದೆಲ್ಲ ಅಂದಲ್ಲ. ಹೋಗ್ಬೇಕು ಲಗೇಜ್ ಇಡ್ಸ್ಕೊ. ಇದು ಕೇಳ್ಕೊಂಡು ದೊಡ್ಡ ಮನೆ ಮಾಡ್ತೀನಿ. ನಿಮ್ಮ ತಾತನ ಬೇರೆ ಡಬ್ಬಗಳೇ ಇಲ್ಲ. ಡಬ್ಬಗಳಲ್ಲಿ ಎತ್ತದೇ ಕೆಲಸ. ಇಲ್ಲಿ ನೋಡಿದ ಇಲ್ಲಿ ನೀರೇ ಟೈಮ್ ಆಯ್ತು. ನೋಡಿ ನೋಡಿ ಹೆಂಗ್ ಹೋಗ್ತಾರೆ ಇಬ್ರು. ಏಯ್ ಬಾ ಇಲ್ಲಿ ಮಾನ್ಯ, ಎಂಗೇಟ್ ಮಾಡ್ಕೊಂಡೆ, ಎಂಗೇಟ್ ಮಾಡ್ಕೊಂಡೆ. ನಿಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಯಾರಾದ್ರೂ ಕಾಲ್ ಕೊಡ್ತಾರ? ಯಾರಾದ್ರೂ ವೀಲ್ಗೆ ಸ್ಕೂಟ್ರಲ್ಲಿ ಕಾಲ್ ಕೊಟ್ಟೋಗಿ ಅವಳು ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾಕೆ ಹಂಗ್ ಮಾಡ್ಕೊಂಡೆ? ಯಾಕೆ ಕಾಲ್ ಕೊಟ್ಟೆ? ಅವಳು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಕೊಟ್ಬಿಟ್ಟಿದ್ದಾಳೆ. ಅವಳು ಅಲ್ಲೇ ನಿಲ್ಸಿ ಪಾಪ ಯಾರೋ ಸಿಕ್ಕಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರಂತೆ. ಇವಳು ಹಿಂದೆ ಏಕೆ ಏನೋ ಹೊಸ್ತಾಗಿ ಆಂಟಿ ಚೆನ್ನಾಗಿದ್ದೀರಾ? ನಾನು ಹಂಗೆ ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಬೆಳಗ್ಗೆ ನಮ್ಮ ಅಮ್ಮಂತ ಜಗಳ ಮಾಡಿದ್ದೀನಿ, ಅದಕ್ಕೆ ಹೌದಾ? ಹೌದಾ ಆಂಟಿ, ನೀವೇ ಮಾಡ್ರದ? ಹ್ಯಾಂಡ್ ಮೇಡ ಏನ್ರ? ಹೌದಾ, ಏನ್ರಾಯ್ತು? ಏನ್ರ ಮೇಲೆ ರೈಟ್? ಪ್ರೈಸ್ ಮೇಲೆ ರೈಟ್. ಓಕೆ ಓಕೆ. ಇದೇನು ರೈಟ್ ಆಂಟಿ? ಇದು ಕ್ಯೂಟ್ ಆಗೈತೆ ಚಿಕ್ಕದಾಗಿ. ಎಲ್ಲ ಒಂದೇನೆ, ಅದು ವೈರ್ಗಳ ಮೇಲೆ ಹೌದಾ? ಹಿಂಗೆ ಪುಟ್ಟದ್ ಬರುತ್ತೆ, ಚೆನ್ನಾಗಿರುತ್ತೆ. ಕಾಣಿದು ಹಾಕಿದ್ದೆ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟೆ. ಅಲ್ಲೊಬ್ರು ಅದು ನಮ್ ನವ್ಯ ನಮ್ಮ ಮನೇಲಿ ನಮ್ಮ ಸೊಸೆ ಎಲ್ಲ ಹಂಗೆ ಕಾರಲ್ಲಿ ಇವನೇ ಇಟ್ಕೊಂಡು ಬ್ಯಾಗಲ್ಲಿ ಎಲ್ಲ ಉಳ್ಳಾಗ್ತವೆ ಅಂತ ಅವ್ರ ಕ್ಯಾರಿಯರ್ಗಳು, ಮಕ್ಕಳು ಹಾಲ್ ಬಾಟ್ಲು ಕಲರು ಇವೆರಡು ಬೇಕಾ? ಪಿಂಕ್ ಅಂಡ್ ಬ್ಲ್ಯಾಕ್. ಇನ್ನೊಂದು ಬ್ಲಾಕ್ ಬೇಕು ಬೇಡ, ಪುಟಾಣಿ ಹಾಕಿದ್ದೆ ಬರೀ ತೆಂಗಿನಕಾಯಿ ಬೇರೆ ಕಲರ್. ಬ್ಲ್ಯಾಕ್ ಅಲ್ಲ ಕಣಮ್ಮ, ಇದು ಅದನ್ನೇ ನಾನು ಹೇಳಿದ್ದೆ. ಇದೇ ಚಂದ. ಸುಮ್ಮನಿರು. ಏನಂಟಿ? ನಿಲ್ಲಲ್ಲ ರೀ ಕೊಳೆ. ಬೇಕಾದ್ರೆ ಗಲೀಜ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ವೈರಾದ್ರೆ ನಿಲ್ಲುತ್ತೆ, ಈ ವೈರಲ್ಲಿ ಏನು ನಿಲ್ಲಲ್ಲ ಕೊಳೆ. ಅಮ್ಮ ನಿಮ್ಗೂ ಹಾಕಕ್ ಬರುತ್ತೆ ತಾನೆ ಇದು? ಇದು ಒಂದು ಸಲನೂ ಟ್ರೈ ಮಾಡಿಲ್ಲ ನಾನು. ಅದು ಅಣಿಯ ನಿಮ್ಮನೆ ಐತಿ, ಅದಿಲ್ಲ 25 ಹಾಕಿದ್ನೇನೋ. ಅಳತೆ ಎಲ್ಲ ಕರೆಕ್ಟ್ ತಗೋಬೇಕು, ಇಲ್ಲಾಂದ್ರೆ ವೈರ್ ವೇಸ್ಟ್. ಪರವಾಗಿಲ್ಲ ಆಂಟಿ, ಏನೇನೋ ಮಾಡ್ತೀರಾ. ನನಗೆ ಗೊತ್ತಿಲ್ಲ, ಇವತ್ತು ತಾನೇ ಫೋನ್ ಮಾಡೋರೆ. ನಾನು ಅವತ್ತು ಹಂಗೆ ಅಂದಿದ್ದೆ ಬ್ಯಾಗ್ಗಳು ಕೊಡ್ರಿ ಅಂತ. ಬೆಳಗ್ಗೆ ಫೋನ್ ಮಾಡಿದ್ರು, ಮನೆ ಇರ್ತೀಯಾ ಬರ್ತೀನಿ ಅಂತ. ಇವಳಿಗೆ ಒಂದು 15-20 ಕೊಟ್ಟಿದ್ನ. ಬಂದ ತಕ್ಷಣ ಚಿಕನ್ ಸಾರು. ಬ್ಯಾಡ್ ಕಮೆಂಟ್ ಮಾಡಿದ್ರೆ ಒಂದು ಡಿಲೀಟ್ ಮಾಡಕ್ ಕೊಡ್ತಾರೆ ಅವರೇನೆ. ಯಾರು ಮಾಡಿದ್ರು? ಇಷ್ಟೇ. ಅವತ್ತು ನಾವು ಸುನಂದಮ್ಮ ಹೋದಾಗ ಜನ ಇರ್ಲಿಲ್ಲ, ಇದ್ರಲ್ಲಿ ಹೋದೋ. ಈಗ ಹೋದ್ವಲ್ಲ ಮೀನವ್ರೆ, ಯಪ್ಪ ದೇವ್ರೆ ತಲೆನೋವು ಬಂದ್ಬಿಟ್ಟು. ಇವಾಗ ಇರ್ಬೋದು ಹತ್ರ ಇದ್ರ ಮೇಲೆ ಹತ್ಲಮ್ಮ ಅದೇನದು ಬಿದ್ದು ಹೋಗ್ಬಿಟ್ಟು ಆಮೇಲೆ ನಾನೇ ದಬಕ್ ಕನ್ಸ್ಕೊಬಿಟ್ಟನು ಅಂತ. ಅಂದ್ರೆ ಒತ್ತಾಗ ಅಮ್ಮ ಇಷ್ಟು ಒತ್ತಾದ್ರೆ ಚೆನ್ನಾಗಿ ಬರ್ತದೇನಮ್ಮ. ಮಾ ಒಂದ್ ಸ್ವಲ್ಪ ಕಿತ್ಕೊಬಿಡು ಸಾಂಬಾರ್ಗಳಿಗೆ. ಬೇಡ, ಗೊತ್ತಾಗ್ಬಿಡ್ತು. ಇರ್ತಾಳೆ ಇರ್ತಾಳೆ, ಯಾಕೆ ನಾಳೆ ಹೋಗಲ್ಲ ಬೇಕ್ರಿ ಕೆಲ್ಸಕ್ಕೆ. ಅವ್ರಿಗೆ ಭಾನುವಾರ ಆದ್ರೆ ಅವ್ರ ಅದೇ ಅವ್ರ ಅಪ್ಪಂಗೆ ಭಾನುವಾರನ. ಇಲ್ಲೆಲ್ಲ ಮನೆ ಬಂದ್ಬಿಟ್ಟು ಚೆನ್ನಾಗಿರಲ್ಲ. ಸರಿ ಪಪ್ಪಾಯಿ ರೋಗಿ ಇನ್ನೂ ಹೋಗೇ ಇಲ್ಲ. ರೀಲ್ಸು ಮಾಡಿ ಬಂದವಿ. ನಮ್ಮ ರೀಲ್ಸ್ ಪ್ಲೇಸು ಕತ್ಲೆ ಆಯಿತು, ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದ್ವು, ಅದಕ್ಕೆ ಬಂದ್ಬಿಟ್ಟು. ನಿಮ್ಮ ಮಾರ್ನಿಂಗ್ ಹೆಂಗಾಯ ಆಯಿತು? ಮಾರ್ನಿಂಗ್ ಹೆಂಗಾಯ ಆಯಿತು? ಇಲ್ಲ ಹೇಳಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹೇಳು. ಏ ನನಗೆ ಬೇಕು ಕಡೆ, ನನ್ನ ಚಾರ್ಜಿಂಗ್ ಇಲ್ಲ. ಏ ಮಾನ್ಯ ತಗೊಂಬೆ.
ನಂದ್ರಲ್ಲಿ ತಾತ ಬಾ ಅಲ್ಲ ಆತ ಬಾ ಅನ್ನ ಅಲ್ಲಿ ಕರಿತಾವಳಗಪ್ಪ. ಅಯ್ಯೋ ಬೇಡ ಹಂಗೆ ಬಿಡು, ಚೆನ್ನಾಯ್ತಪ್ಪ ನೀನು. ಚೆನ್ನಾಗಿ ಕುಂಟ್ಕೊಂಡೆ ಡ್ಯಾನ್ಸ್ ಆಡ್ತಾವಳೆ. ಇವಳು ಎಲ್ಗೋಯ್ತಿದ್ದಳು? ಹೇ ಗುಡ್ ಮಾರ್ನಿಂಗ್. ಶಿವಪ್ಪ ಕೊತ್ತಂಬರಿ ಸೊಪ್ಪು ನೋಡಿದ್ರಾ? ನಮ್ಮ ಅಮ್ಮಂಗೆ ಕೊತ್ತಂಬರಿ ಸೊಪ್ಪು. ಬಾಲಂಗ್ ಒಂಚಿ ಕಟ್ಕೊಡ್ಬೇಕಂತೆ ಪಟಾಕಿ ಹಾಸಕ್ಕೆ ನಮ್ಮ ಅಪ್ಪ ಬರ್ತಾವ್ರೆ. ಪಟ ಪಟ ಹಾಕಿ ನಿಮ್ಮರ್ತಲ್ಲ ನೀರಿಲ್ಲೋ ಚಿಕ್ಕಪ್ಪ ನಿಮ್ಮ ಮರಕ್ಕೆ, ತೆಂಗಿನ ಮರಕ್ಕೆ? ಅಡುಗೆಗೆ ಏನಪ್ಪ? ಅಲ್ಲಿ ಸೋಪಚ್ಚಿ ಗಾಡಿ ಒಳಗೆ ಸೀರೆ ಕೊಟ್ಟು ಕಳ್ಸಂತೆ ಒಂದು ವರ್ಷ ಅಂತ ಹೋಗ ತಗಪ್ಪ. ಅವರ ನಮ್ಮ ಮದುವೆ ಕೊಡ್ತಿರೋದು ಅದಕ್ಕೆ ಹೇಳ್ತಾ ಇದ್ದೀವಿ ಹೋಗಿ ತಗೊಬಿಡು ಅಂತ ಹೊಸದ. ಈಗ ನಾನೇ ಮಾಡ್ಕೊಡ್ತಿದ್ದೆ ಈಗ. ಹೋಗವಲ್ಲಜ್ಜು ಟೈಮಿತ್ತು ಹೋಗ, ಅಪ್ಪ ಫೋನ್ ಮಾಡಿ ಚಾಲೆ ಬರ್ತಾಯಿದ್ದೀನಿ ಅಂತ. ನಮ್ಮ ಹುಡ್ಕರು ಬರುವಾಕರೆ ಏನು ಖುಷಿ ಖುಷಿ. ಹಿಂಗೆ ಹೋಗ್ಬೇಕಾರೆ ಅಲ್ಲೂ ಇಷ್ಟ ಬಾಕರೇ ತೊಡಗಲ್ಲ. ಹೋಗ್ಬೇಕಾ ಮುಗೀತು ಒಂದಿನ ಟ್ರಿಪ್ಪು. ಸೋಸ್ ರೆಡಿ. ಹದಿನೈದು ಇರ್ತದಿರು ನಮ್ಮ ಅಪ್ಪಯ್ಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಇಲ್ಲಿ ನೋಡು ಹೊಂಟ್ಲು ಏನ್ ಬೇಕು? ಏನೋ ಎದ್ದು ಬಿಟ್ಟು ಹುಡುಕ್ತಾವಳೆ. ಉಗುರು ಬಣ್ಣ ಎದ್ದಷ್ಟೇ ಲೈಫಲ್ಲಿ ಕೇಳ್ತಾವಳೆ. ಊಟ ತಿನ್ನೋದು ಹಾಕಬಾರ್ದು. ಏನು ಬೇಕು? ಏನು ಬೇಕು ಹೇಳು? ಏನು ಬೇಕು? ಏನೈತಲ್ಲಿ? ಏನೈತೆ? ನೈಫ್ ಪಾಲಿಶ್ ಹಾಕಿದ್ದೀನಲ್ಲ, ಹಾಕಿದ್ನಲ್ಲ ರಾತ್ರಿ ತೋರ್ಸು. ಹಾಕಿದ್ದೀನಲ್ಲ ನೈಫ್ ಪಾಲಿಶು ಹಾಕಿದ್ದೀನಲ್ಲ. ಇಲ್ಲ ಬಾಲ್ ಪೂರ್ವಿ ಕಡೆ ಏನೋ ಮಾಡ್ತಾನೆ ನೋಡ್ಬಾ, ಏನು ಮಾಡ್ತಾನೆ ಅಂತ ನೋಡ್ಬಾ. ಅಮ್ಮ ಇಲ್ಲ ಮಾಡ್ತಾವೆ. ರಾತ್ರಿ ಎಲ್ಲ ಕೊಟ್ಲೆ ಕೊಟ್ಟವನಿ. ತೂತ್ ಮಾಡ್ಬೇಕಂತ ಕಣಪ್ಪ ಪಟನ. ಮುಲ್ಲ ಬ್ರಷ್ ಮಾಡ್ದಾ? ನಿನ್ನೆ ಕೇಳ್ತಿರೋದು ನೋಡಲ್ಲಿ ಗೊಂಬೆ ಬಂದ್ಲು. ಅಯ್ಯೋ ಅದೇನೋ ರಪ್ಪರ ಹತ್ರ ನಂಗೆ ಕಟ್ಕೊಟ್ಟೆ ಅಂತ ಬಿಡುಪುರಿ ಅವಳು ಬಿಡು. ಈಗ ಎದ್ದಿದ್ದಾಳೆ ಮಾಡೋಳತ್ತೆ. ಮಾಡಿದಳತ್ತ ಅವಳು ಎತ್ಕೊಳಕ್ ಹೋಗ್ತಾವನೆ. ಅದು ಎತ್ಕೊಳಕ್ ಹೋಯ್ತಾವ್ರೆ. ವ್ಯಾ ಅತ್ತಾವಳೆ. ವ್ಯಾ ಅಂತೇಳಿ ಬಾತ್ರೂಮ್ಗೆ ಹೋಗಿದ್ದೀನಿ ಎತ್ಕೊಬೇಡ ನನ್ನ ಅಂತ ಹೇಳ್ತಾವಳೆ. ಮಾ ಫಸ್ಟು ಅಜ್ಜಿದು ಕೊಟ್ಬಿಡವ ತಾಯಿ, ಮಿಷಿನ್ಗೆ ಹಾಕೋದಿದು. ನೀನು ಹೋಗ ಅಣ್ಣನ ಜೊತೆ ಪಟಾಸವು. ಸ್ಲಿಪ್ಪರ್ ವೇರ್ ಇಸ್ ಯುವರ್ ಸ್ಲಿಪ್ಪರ್? ನಿನ್ನ ಸ್ಲಿಪ್ಪರನ್ನು ಹಾಕೋ ರೋಡಿ ಬೇಬಿ. ಕರ್ಬೇವಿನ ಸೊಪ್ಪು ಕುಯ್ಕೋಬೇಕು. ನಾನು ಸುಮ್ಮನೆ ನಿಂತಿದ್ದೀನಿ. ಬಾರ ಕುಯ್ಕೊಡು, ಬಾರ ಕುಯ್ಕೊಡು. ಬಾ ಅಲ್ಲೇ ಬಾತ್ರೂಮ್ಗೆ ಹೋಗಿಲ್ವಾ? ಒಂದು ಕವರ್ ತಗೊಂಬಾರ, ಹಂಗೆ ರಚಿನಿ ಇಟ್ಕೊಳ್ಳಿ.
ಸ್ವಲ್ಪ ಸಾಕು, ಅದು ಬೆಳಗ್ಗೆ ಯಾವುದು ಕಾಫಿ ಕುಡಿಯಲ್ಲ ನಾನು. ತೊಗೊಳಮ್ಮ. ಅವ್ರ ಮಾವ 8 ದಿವಸ ಬಾ ಅಂತ ಇತ್ತು. ಪಾತ್ರೆ ತೊಳೆಯಕ್ಕೆ. ಇದು ಮದ್ವೆಗೆ ಇಲ್ಲೇ ಮದ್ವೆಗೆ ಹೋಗಿ ಮೊದಲಿಗೆ ಇಲ್ಲಿ ಅಲ್ಲಿ ಯಾರಂತ ಮೇಸಾಕೋರು ನಾವು ಒಂದ್ಸಲಿ ಟೈಮಿಂಗ್ ಇದು ಒಂದು ವೇಸ್ಟ್ ಪಾಡಿ ಮನೇಲಿ ಐತಲ್ಲ, ಕೆಲಸಕ್ಕಿನ್ನೂ ಹೋಯ್ತಾ ಇಲ್ವಲ್ಲ, ನಾ ಎದ್ದೊಳೋದು ಇಲ್ಲ ನಮ್ಮ ನಾನು ಆ ವೇಸ್ಟ್ ಪಾಡಿ ಏನಾರ ನಾನು ಲಾಗ್ ನೋಡ್ತಾ ಇದ್ರೆ ಕಳ್ಳನ ಮಗನ್ ನೋಡಲ್ಲ ಹೇಳಿದ್ದೀನಿ. ಅಯ್ಯೋ ನನ್ನ ಕಣ್ಣು ಕೊಳ್ತೋಗ್ಬಿಡ್ತವೆ. ಅವೆಲ್ಲ ನೋಡ್ಕೊತ ಹೋಗ್ಬಿಡು ಅವಳಿಗೆ ಬೇರೆ ಅಲ್ಲ ಏನು ಫೋನ್ ಮಾಡ್ತೀರಪ್ಪ, ತಲೆ ತಿಂತ ಇದ್ದ, ಹೋಗ್ ಕೇಳು ಅಂತ. ಅದಕ್ಕೆ ನನ್ನ ಮಗನೇ ನಿನ್ ಕಡೆಯಿಂದ ಒಂದು ಸಬ್ಸ್ಕ್ರೈಬರ್ಸ್ ಮಾಡ್ತಿಲ್ಲ, ನೀನು ಮುಸುರಿಗೆ ಇದಕ್ಕೆ ಮಾತ್ರ ಫೋನ್ ಮಾಡ್ತಾರೆ, ನಿಂಗೆ ಐರಾ ಫೋನ್ ಅಂದೆ. ಮಾಡಿಸ್ತೀನಿ ಹೋಗ್ ಕೇಳು ಅಂತಿದ್ದ. ಪಟ ಆರಲ್ಲ ಪಾಪ, ನಮ್ಮ ಅಪ್ಪನ ಬಿಡಲ್ಲ ಅವನು. ಅಲ್ಲೇ ಸಿಕ್ತಕೊಳ್ಳ ಅವೆಲ್ಲ ಕಟ್ಟಿ ಸುಮ್ಮನೆ ಕಟ್ಬಿಟ್ಟು ಇದು ಊರಲ್ಲೇ ಪೆಟ್ಟಿ ಅಂಗಡಿ ಮಾಡ್ತಾ ಇದ್ರತ್ತೆ, 10 ರೂಪಾಯಿ ತಗೊಂಡ 30 ರೂಪಾಯಿ ಕೇಳೋಣ ಆರ್ಸೇ ಬಿಟ್ರು ಪಟನ. ನನ್ನ ದಾರದೇ ಎಲ್ಲ ಹಾಡ್ಕೊಬಿಟ್ಟಿದೆ. ಹೌದಾ? ಮಾನ್ಯ ಕುಂಟಕ್ ಹೋಗಿ ಕುಂಟ್ಕೊಂಡು ಚಪ್ಪಲಿ ಹಾಕೊಂಡು ಹೋಗು. ಕುಂಟಿ ಆದ್ಲು ಒಟ್ಟಿನಲ್ಲಿ ಹಂಗೆ ಎಳಿತಾ ಇರ್ತದೆ ಅದು. ಅದಕ್ಕೆ ಹೇಳಿದ್ದೀನಿ ಜಾಸ್ತಿ ಓಡಾಡ್ಬಿಡ ಅಂದ್ರೆ ಹಂಗೆ ಕುಂಟ್ಕೊಂಡೆ ಓಡಾಡ್ತಾನೆ. ವಾ ಪೂರ್ವಿ ಸಾಧನೆ ಮಾಡ್ಬಿಟ್ಟಲ್ಲ, ನಮ್ಮ ಅಪ್ಪ ಕೊನೆಗೂ ಪಟ್ಟ ಆರಿಸ್ಲೇ ಬಿಡ್ತು. ನನ್ನಿಂದ ನಾನು ಹೇಳ್ಕೊಟ್ಟಿದ್ದೆ. ಪೂರ್ವಿ ನಾನು ಅಂಗದಲ್ಲಿ 30 ರೂಪಾಯಿ ಕೊಡೋದು ಬಾ ನಿಂದು. ನಿಜ 10 ರೂಪಾಯಿ ಕಣ್ಣೆ, ಅಲ್ಲೇ ಆಲ್ತಿ ಅಂಗಡಿಲಿ. ದಾರ ಎಷ್ಟು? ಎಲ್ಲ ಟೋಟಲ್ 30 ರೂಪೀಸ್. 25 ರೂಪೀಸ್ ಆಗೈತೆ ಟೋಟಲು. ಅದೆಲ್ಲ 5 ರೂಪಾಯಿ ಸಾಲ ಮಾಡಿ ಬಂದವನಂತೆ. 25 ರೂಪಾಯಿ ಇಸ್ಕೊಂಡು ಮತ್ತೆ ಚಿನ್ನಣ್ಣನ ಮೊಮ್ಮಗತ್ತೆ ಹೇಳ್ಬಿಟ್ಟು ಬಂದ. ನೋಡ್ಬೇಕಪ್ಪ ಫುಲ್ಲು. ಏನು ಮಸಾಲೆ ಹಾಕಲ್ಲ, ಇದ್ದಂಗೆ ಹಾಕ್ತೀನಿ. ನೀನು ಮೇಂದಿನಾ ಬಾ. ನನ್ನ ಮಗಳು ಕೇಳಿ ಅಂತ ಬಿದ್ದೋಗಿತ್ತಲ್ಲ ಮಗ ಈಗ. ರಜನಿ ಪುದೀನ ಕುಯ್ ಬಾರ, ಅರ್ಧ ಮಾತ್ರ ಕುಯ್ದಲ್ಲೇ ಮಾರ್ನಿಂಗೆ ಒಂದೆರಡು ಸೀರೆ ಎತ್ಕೊಬೇಕಾಯ್ತು. ಏನು ಮಾರ್ನಿಂಗೆ ವಾವ್, ನನ್ನ ಜಡೆ ಏನಪ್ಪ ಹಿಂಗೆ ಹಾಕೊಂಡಿದ್ದೀನಿ. ಹೇಳ್ಬಿಟ್ಟು ಟೈಮ್ ಲೋಕಿ ಅದೇನು ಬರ್ತೀನಿ ಅಂತ ಹೇಳ್ತು. ಹಿಟ್ಟೇನಾದ್ರೂ ಇಟ್ಟಿದ್ಯಾ? ಹಿಟ್ಟು ತಗೋ. ಇಷ್ಟಪ್ಪ ಹೊಂಟೋಗ್ಬಿಟ್ಟೈತಿ ನೋಡು, ನಾನು ಹಿಡ್ದಿದ್ದೀನಿ. ಇಷ್ಟಪ್ಪ ಹೆಂಗೆ ಬಂತು ಒಳಗಡೆ? ತಲೆಂಕು ಇದ್ದೆ ತಿಗಮ್ ಕೂಡ ಹೋಯ್ತದ ನೋಡು. ತಲೆಂಕು ನೋಡ, ಅಯ್ಯೋ ಈಚೆಗೆ ಸಾಯಿಸಿದ್ರೆ ಬಿಡು. ಸಾಯಿಸ್ಬೇಕು ಈಚೆ ತನಕ ಹೊಂಟೋಯ್ತದಿಲ್ಲ ಅಂದ್ರೆ ನೋಡಲ್ಲ ಎಷ್ಟಪ್ಪ ಸೊಳ್ಳೆ ಆಡ್ತಾ ಇದೆ ನೀ ಕಾಲ ಹತ್ರ ನೋಡ. ಎಲ್ಲಾನು ಒಂದು ಬಿಡಲ್ವಲ್ಲ, ನೀನು ಹೆಂಗ್ ಬಂದ್ಬಿಡ್ತಿದ್ದಿರ್ಲ ಕಬಳಿಕೆ. ನಾನು ಜಿರ್ಲೆ ಅನ್ಸ್ಲಿಲ್ಲ, ಇದು ಪಲ್ಯ ಅನ್ಕೊಬಿಟ್ಟ. ಸಿಂಪಲ್ ಸೀರೆಗಳು ರಾಸಿ ಇವು. ನನ್ನ ಮದುವೆ ಸೀರೆ ತೋರಿಸಿ. ನಾನೇ ಹುಟ್ಟಿರೋ ಉಟ್ಕೊಳ್ಳೆ, ನೀನು ತಗೊಂಡಿದ್ದೀನಲ್ಲ. ಪೈಸಾ ಪಸಂಗರಿ ಪೈಸಾ. ಅವು ಸಿಂಪಲ್ಲು, ಇವು ಮೀಡಿಯಮ್ ಸಿಂಪಲ್ಲು. ಇದು ಹಾಕಬಿಟ್ಟಿದ್ದೀನಿ ವೀಡಿಯೋ ಮಾಡೋಕೆ ಅಷ್ಟೇ. ನನ್ನ ಮದುವೆ ಸೀರಿಯಸ್ ಅಂತ ಹೊಸ ಬೀರು ಸ್ಕ್ರೀನ್ ತೆಗಿಬೇಕಾರೆ ಇದು ತೆಗಿಬೇಕಲ್ಲ. ಈ ಯೆಲ್ಲೋ ಒನ್ ಅಂದೆ ಇದರಲ್ಲಿ, ಈ ಗ್ರೀನ್ ಒನ್ ಅಂದೆ, ಡಾರ್ಕ್ ಗ್ರೀನ್. ದೆನ್ ಯಾವ ಇದು ನಂದೆ, ನಮ್ಮ ಗುರುಪ್ರವೇಶದಲ್ಲಿ ಹಾಕೊಂಡಿದ್ದು ನಾನು. ಇದೆರಡು ನಂದೆ, ನನ್ನ ಗುರು ಪ್ರವೇಶದ ಸ್ಯಾರಿ. ಇದೊಂದು
ಈಗ ನಮ್ಮ ರಜನಿ ಸೀರೆ ಸಖತ್ತಾಗೈತೆ, ಒಂದು ದಿವಸ ಹಾಕಬೇಕು. ಇದೆಲ್ಲ ಅಂದರೆ ನನ್ನ ನೈಟಿಗೆ ಇಲ್ಲೆಲ್ಲ ಸಿಗಲ್ಲ ಅಂತ ಹೇಳಿ ಶ್ರೀನಗರ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ನಂಗೆ ನೆನಪೈತೆ, ನನ್ನ ಮದುವೆ ಸೀಸನಲ್ಲಿ ಹೋಗಿ ತೊಗೊಬಂದಿದ್ದು. ನನ್ನ ಲೆಂತಿಗೆ ಕರೆಕ್ಟಾಗಿದ್ದಾವೆ ಸೀರೆ ಎಲ್ಲ. ಇದು ಕರೆಕ್ಟು ಇಲ್ಲಿ ಇಲ್ಲೆಲ್ಲ ಹಾಲಾಗಿರೋ ನಾವು ತೊಳಸೇ ಇಲ್ಲ. ಇದು ಎಷ್ಟು ಸಾವಿರ ಅಮ್ಮ? ಇಲ್ಲ, ಒಂದು 18, ಒಂದು 9 ಇದೆ. 9 ಇದೇ ಲಾಸ್ಟು. ಅದಾದಮೇಲೆ ನಾನು ಯಾವುದು ಕಾಸ್ಟ್ಲಿ ತಗೊಂಡೇ ಇಲ್ಲ. ಇದು ತೊಳಸೇ ಇಲ್ಲ. ಮದುವೆಲಿ ಹಾಕೊಂಡ್ರೆ ಅದಕ್ಕೆ ಇನ್ನೂ ಹಾಕೊಂಡೂ ಇಲ್ಲ ನಾನು. ಇನ್ನೊಂದು ರಿಸೆಪ್ಷನ್ ಸ್ಯಾರಿ ಇರಬೇಕು. ಎಲ್ಲ ಇದೆ ಯಾವ ನನಗೆ ಗೊತ್ತಾಗೋದಿಲ್ಲ ರಿಸೆಪ್ಷನ್ದು ಯಾವುದು. 11-12 ವರ್ಷ ಆಯಿತು ಮಕ ತೊಳೆದ್ವಿ. ಎಷ್ಟು ಹಾಕ್ಸಿದ್ಯೋ ಅಷ್ಟೇ ಹಾಕ್ಸಿದ್ಯಲ್ಲ. ಎಷ್ಟು ಸತಿ ಬಂದು ವೀಡಿಯೋ ಮಾಡ್ಲು ಇನ್ನೊಸಿ ಮೇಕಾರ್ಸೋ. ಇಷ್ಟೇನ ಕುದಿನಾ? ಕರ್ಬೇವಿನ ಸೊಪ್ಪು ಕುಯ್ಕೊಂಡಲ್ಲ ಸಾಕು. ಸೇಮ್ ಹೋಗು. ಹಾಂ ಹಾಂ ಪೂರ್ವಿ ಸೌಂಡ್ ಕಮ್ಮಿ ಮಾಡ್ತೀವಿದ. ಅಮ್ಮ ತಳೆಯಮ್ಮ 500 ರೂಪಾಯಿ ಸಿಗ್ತದೆ. ಕೊಡ್ತದಂತೆ 500 ರೂಪಾಯಿ ಕೊಡ್ತದಂತೆ. ನಮ್ಮ ಅಮ್ಮ ತೊಳಿಲಿ, ಆಮೇಲೆ ನಮ್ಮ ರಜನಿ ತೊಳಿತಾಳೆ. ರಜನಿ ಇರ್ತಾಳೆ ಹೊಸ್ತಾಳೆ ಬಿಡಪ್ಪ. ಇರ್ತೀನಿ ಅಂದೆ ದಬಾಯ್ಕೊಂಡು ಹೋಯ್ತವ್ರ ನಾನು ಒಬ್ಳೆ ನೋಡ. ಅಲ್ಲ ಸಂಜೆ ಗಂಟೆ ಇರೇ ಅಂತ ನನಗೆ ಅಂದ್ಲು. ನಾನಿರಲ್ಲಪ್ಪ. ಪೂರ್ವಿ ಒಬ್ರು ಕಳ್ಸೋ ಅವಳು ಬರ್ಸೋದಿಲ್ವಲ್ಲ. ಒಂದು ಗಂಟೆ ಇರಲ್ಲ. ಇದು ಪಟ ಆಡ್ಸೋದು ಗೊಂಬೆನಾ? ಟೊಮಟೊ ಸೌಂಡ್ ಅಂದ್ರೆ ಟೊಮಟೊ ಸೌಂಡ್ ಅಂತೆ. For not going empty-handed last minute, winged it. ಯಾರು ತೊಳೆಯೋದು? ತಾತ ನಿಮ್ ತಾತನ ಜೊತೆ ಕರ್ಕೊಂಡು ಹೋಗೋದ ನಿನ್ ವ್ಯಾಚ್ ಹೊಳೆಯಕ್ಕೆ? ರಜನಿ ನಿನ್ ಮಗಳು ಬರಲ್ವಂತ ನೋಡಲಿ. ಏನೋ ಮರ್ತ್ಬಂದಿರ್ತಾನೆ. ಅಯ್ಯೋ ಆ ಮೀನ್ಗೋಸ್ಕರನೇ ಬರೋ ತೊಳ್ಳಿಗೆ. ಅಲ್ಲಕ್ಕೆ ನೀರತ್ತೆ ಕೊಡೋಲಕ್ಕೆ ಕುಡಿ. ತೋರಿಸ್ತಾ ಇದ್ದೀನಿ. ಬಾಯ್ 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 ಮಾಡು. ಹಾ ಹಿಡಿತಾ ಇದೀನಲ್ಲ. ಬಾಯ್ ಬಾಯ್. ಹೇಳ್ಕವ ಅಷ್ಟಪ್ಪ ಚಾಕಿ ತಗೋಬೇಕಾ ಅಮಲು? ಚಾಕಿ ತಗೋತಾವಳೆ. ಚೊಕ್ಕಿ ತಗೋಬೇಕಕ್ಕ. ನೀನು ತಗೋತೀಯಾ? ಅಕ್ಕ ಬಾಯ್ ಮಾಡು. ತೆಗಿ ಬಾಯಿ ದುಡ್ಡು ಹಾಕ್ಬಾರ್ದು. ಮತ್ತೆ ಮೈಸೂರಿಗೆ ಮಾಡು. ಎಲ್ಲಿ ಮೈಸೂರಪ್ಪ? ಇದೇ ತಾತ ಇಳಿ ಎಳೆ ಮಗ. ಕೊಡ ಐಸ್ ಕ್ರೀಮ್ ತಗೊಂಬತ್ತೀನಿ. ಕೊಡ ಐಸ್ ಕ್ರೀಮ್ ತಗೊಂಬತ್ತೀನಿ. ಬೇಡ ತಗೋ. ಇಡಿ ನೀನೇ ತಗೋ. ತಾತ ಕೈಲಿ ತಗಸ್. ನಿಮ್ಮ ಅಪ್ಪನ ಕೈಲಿ ತಗಸ್ಕೊ. ದುಡ್ಡು ತಗೋ. ನಿಮ್ಮ ಅಪ್ಪನ ಕೈಲಿ ತಗಸ್ಕೊ. ಬತ್ತೀಯ ಮೈಸೂರಿಗೆ? ಮೈಸೂರು ಬತ್ತೀಯಾ? ಬಾ ಹೋಗೋಣ. ಬಾ ಬಾ ಮೈಸೂರಿಗೆ ಹೋಗೋಣ. ಬಾ ಬಾಯ್ ಬಾಯ್. ಸಿ ಯು ಟಾಟಾ. ಸರಿ ಚಿಕ್ಕಪ್ಪ ಬಾಯ್. ಬಾಯ್ ಬಾಯ್ ಬಾಯ್. ಲೋಕ ಇವತ್ತು ಭೀಮನ ಮಾಸೆ ಪಾದ ತೊಳಿಲ್ಲ. ಏಕೆ? 1,000 ರೂಪಾಯಿ ನಾನೇ ಕಳ್ಸ್ಕೊಂಡೆ. 1,000 ರೂಪಾಯಿ ಬಿಡು. ಬ್ಯಾಗ್ ಕಳ್ಸ್ಕೊಂಡ್ರ ನಾನು. ಈಗ ಪಾದ ತೊಳಿತೀನಿ. 1,000 ರೂಪಾಯಿ ಕಳ್ಸಿ. ಬೇಡ 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 ಬೇಡ. ಇಲ್ಲಿವರೆಗೂ 11 ವರ್ಷ ಆಯ್ತೆ, 1 ವರ್ಷನೂ ಪಾದ ತೊಳೆದಿಲ್ಲ. ನೋಡ ಅಲ್ಲೇ ಹೇಳು. ಅದಕ್ಕೆ ಈ ವರ್ಷ ತೊಳಿತೀನಿ. 1,000 ರೂಪಾಯಿ ಕಳ್ಸು. 1,000 ನೀಟಾಗಿ ತೊಳಿಬೇಕು. ಸೋಪ್ ಹಾಕಿ ಡೆಟಾಲ್ ಹಾಕಿ ತೊಳಿದು ಬಿಡು. ಡೆಟಾಲ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇವತ್ತು ಎಲ್ಲರೂ ಸ್ಟೇಟಸ್ ಹಾಕಿರ್ತಾರೆ ಭೀಮನ ಮಾಸೆ ಮಾಡಿ. ಶಾಸ್ತ್ರ
ಅಷ್ಟೇ. ಅವೆಲ್ಲ ಫ್ರೀ ಆಗಿರ್ಬೇಕು. ನಿಧಾನಕ್ಕೆ ಬೆಳಿಗ್ಗೆ ಎದ್ದು ನೀಟಾಗಿ ಪೂಜೆ ಮಾಡಿ ನಾವೆಲ್ಲ ಅರಾಬರಿ ಎಲ್ಲ ಯಾವಾಗಲೂ ಅರ್ಜೆಂಟಲ್ಲೇ ಇರ್ತೀವಿ. ಹೆಂಡತಿ ಪಾದ ತೊಳೆಯೋದೊಂದು ಇರಬೇಕು ದಿನ. ಹೆಂಡತಿ ಪಾದ ತೊಳೆಯೋದೊಂದು ದಿನ ಇರಬೇಕು. ಕರೆಕ್ಟ್. ಅಂದ್ರೆ ಗಂಡಿರ್ ಪಾದ ತೊಳೆಯೋ ದಿನ ಒಂದು, ಹೆಂಡತಿರ್ ಪಾದ ತೊಳೆಯೋ ದಿನ ಒಂದು, ಹೆಂಡತಿಗೆ ಪಾದ ತೊಳೆಯೋದು ದಿನ ಒಂದಿರ್ಬೇಕಂತೆ. ವೆರಿ ಗುಡ್ ಲೋಕಿ. ಯಾಕೆ ಯೋಚನೆ ಬಂತು ನಿನಗೆ? ಪಾಪ ಅದು ಕಷ್ಟ ಪಡುತ್ತಲ್ಲ ನಮ್ಮ ಜೊತೆ ಬಂದು. ಈ ಮಾತು ನೆನಪಿರ್ಲಿ. ಇದನ್ನ ಲಾಗ ಹಾಕಿರ್ತೀನಿ, ಯಾವಾಗ ತೋರಿಸ್ತಾರ ನೆನಪಿಸ್ತೀನಿ. ಅಂದ್ರೆ ಎಲ್ಲಾ ಕೆರೆಗಳು ತುಂಬಿದಾವೆ. ಅದು ಪಾಪ ಇಲ್ಲಿಂದ ನಾವು ಬಂದು ಜೀವನ ಮಾಡುತ್ತಲ್ವಾ ಪಾಪ. ಸುಮ್ಮನೆ ನಾವೇನೋ ನಮ್ಮ ಕೋಪಕ್ಕೇನೋ ಮಾತಾಡ್ತೀವಿ ಅಷ್ಟೇ. ನಮ್ ಕಡೆ ಎಲ್ಲ ಕೆರೆ ತುಂಬಿರೋದು ಮಳೆಯಿಂದ ಅಂತೂ ಅಲ್ಲ, ಹೇಮಾವತಿ ಚಾನಲ್ ನೀರಿಂದ. ಅದೆರಡುವರೆ ಆಗೋಯ್ತು ಮಲ್ಕೊಳ್ಳೋದು. ಹೌದಾ, ನಾವು ಬೇಗ ಮಲ್ಕೊಂಡ್ವಿ. ಫೋನ್ ಮಾಡಿದ್ನಲ್ಲ ನಾನು. ನಾವು ಊಟ ನೆನ್ನೆನೇ ಎಷ್ಟು ಲೇಟ್ ಆಗಿ ಊಟ ಮಾಡೋದು, 11 ಗಂಟೆ 11:30 ಊಟ ಮಾಡೋದು. ಬೇಗ ಮಲ್ಕೊಂಡ್ಬಿಟ್ವಿ. ಬೇಗ ಒಂಚೂರು ಅಣ್ಣಯ್ಯ ಬಂದ ನೋಡ್ಕೊಂಡು ತಗೆ ರಜನಿ ಮಕ್ಳವ ನಮ್ಮ ಮಾನೆ ಏನ್ ಎದೊಳ್ಳಿಲ್ಲ. ಆ ಗೊಂಬೆ ಎದೋಳಾಳು ಎದ್ದು ತಾನೇ ಲೋಕಿ ನೀರ್ ಕೇಳತ್ತು. ಅವ್ರಮ್ಮ ಕೊಡಕ್ ಹೋದ್ರೆ ಅವ್ರಮ್ಮ ಕೊಡ್ಬಾರ್ದಂತೆ. ನಾನೇ ಎದ್ದು ನೀರ್ ಇಟ್ಕೊಂಡ್ ಕೊಡ್ಬೇಕಂತ ಅವಳಿಗೆ. ಅವ್ರಮ್ಮ ಇಟ್ಕೊಂಡ್ ನನ್ ಕೈಲಿ ಕೊಡ್ತಾವಳೆ. ಸರಿ ನೀನೇ ಕೊಡ್ ತಗೊಂಡ್ರೆ ಇಸ್ಕೊತಾ ಇಲ್ಲ. ನಾನೇ ಅಲ್ಲಿ ಹೋಗಿ ನೀರ್ ಇಟ್ಕೊಂಡ್ ಕೊಡ್ಬೇಕಂತ. ಅದು ಮಧ್ಯರಾತ್ರಿಲಿ ಎಲ್ಲಿ ಮನೆ ಕಡೆ ಮಗಿನ್ ಬಳಸಿ ಸರಿ ಆವಾಜ್ ಆಗ್ತಾ ನೋಡು. ಸುಮ್ಮನೆ ಕೊಂಡು ಅವ್ರಮ್ಮ ಕೊಡ್ತಾವಳೆ. ಮಾತಾಡಲ್ಲ. ಅಮ್ಮ ಅಯ್ಯ ಅಂತ ಬಂದು ರಜನಿ ನೀರಂತ ಕೊಡ ಅಂದೆ ನಾನು. ಅವಳು ನೀರ್ ಇಟ್ಕೊಂಡ್ ಬಂದು ನೀವು ಅಂತ. ಅಯ್ಯೋ ನೀ ಎದ್ದಿರೋದಲ್ಲ ನಮಗ್ ಮಧ್ಯರಾತ್ರಿ ಹುಡುಗರು ಒಂದ್ಸತಿ ನೇಬರ್ಸ್ ಎಲ್ಲ ಅವೇ ಎದ್ದಾಗ ನೀರ್ ಕುಡಿತಾವ ಅಂತ ಬೈದೆ. ಆಮೇಲೆ ಮನೆ ಕೊಡ್ಲು. ಲೋಕಿ ಜಯರಾಮ್ಗೆ ತಿಂಡಿ ತಗೊಳಕ್ ಹೋಗಿದ್ದಾರೆ. ಜಯರಾಮ್ಗೆ ಮರ್ತ್ಬಿಟ್ಟು ನಮ್ಮಮ್ಮ ರೊಟ್ಟಿ ಕೊಡ್ತಿದ್ರು, ಬಟ್ ನಾವು ಮರ್ತು ಅಮ್ಮನೂ ಮರ್ತ್ಬಿಟ್ರು. ಮನೆಗೆ ಬಂದ್ವಿ. ನಾನು ಒಂದು ಮೀಸೋದಲ್ಲಿ ಸ್ಟೋರೇಜ್ ಪ್ಲಾಸ್ಟಿಕ್ ಬಾಕ್ಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ 7XL. ಅದನ್ನು ನಮ್ಮದು ಮಗು ಓಪನ್ ಮಾಡಪ್ಪ ಮಾಡು. ಹುಷಾರು. ಇದು 1000 ಸಮಥಿಂಗ್ 1041 1047 ಏನೋ ಐತಮ್ಮು. ಪರವಾಗಿಲ್ಲ, ದೊಡ್ಡದು ಬಂದಿದೆ ಪಾಪು. ಅದಕ್ಕಿಂತ ದೊಡ್ಡದಿರಂಗೈತಲ್ವಾ ಬಾಕ್ಸ್. ಅದೇ ಅಲ್ಲಿ ನಮ್ಮನೆ ಮಾಮೂಲಿ ಕಲರ್ ಬಾಕ್ಸ್ ಇತ್ತಲ್ಲ, ಅಲ್ಲಿ ನೀವು ಸ್ಕೂಲ್ ಡ್ರೆಸ್ ಎಲ್ಲ ಇಟ್ಕೋತೀರಲ್ಲ ಅದೇ ಥರ ಸ್ಟೋರೇಜ್ ಬಾಕ್ಸ್. ಇದನ್ನು ಜೋಡಿಸ್ಬೇಕು ನಾವು ಈಗ. ಬಾಕ್ಸ್ ಏನೈತೆ ಹಂಗಾರಿ ಇದನ್ನ ಎತ್ತು. ಕ್ವಾಲಿಟಿ ಪೂರ್ವಿಕ್ ಅದೊಂದು ಬಾಕ್ಸ್ ಕೊಡು ನೋಡೋಣ ಯಾವ ಥರ ಎಷ್ಟು ದೊಡ್ಡ ಬಂದಿದೆ ಅಂತ. ಮೇನ್ ಈ ಥರ ಬಂದಿದೆ. ಸೇಮ್ ಅದು ಅಷ್ಟೇ ಇದೆ. ಅದೇ ಇನ್ನೊಂದು ನಾವು ಯಾವ ಥರ ತರಿಸಿದೆ, ಕಲರ್ ತರಿಸಿದೆ. ಅಲ್ಲಿದೆ ನೋಡಿ ಸ್ಟೋರೇಜ್ ಬಾಕ್ಸು. ಆ ಥರ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಈ ಥರ ಅಗಲ ಜಾಸ್ತಿ ಇದೆ. 7 ಬಾಕ್ಸ್ ಇದೆ. ಜೋಡಿಸಿ ಜೋಡಿಸೋದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸಿದೆ ಅಂತ. ರೆಡಿ ಆಗಿದೆ ಕಂಪಾರ್ಟ್ಮೆಂಟು. ಈಗ ಮೇಲ್ಗಡೆ ಹಿಂಗೆ ಹಾಕೋದಷ್ಟೆ. ಲೋಕಿ ಬಿಡೋ. ಸ್ವಲ್ಪ ಅದಕ್ಕಿಂತ ದೊಡ್ಡದಿದೆ ಪಾಪು. ಲೆಂತ್ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಇಲ್ಲೊಂದು ಬಾಕ್ಸ್. ಪರವಾಗಿಲ್ಲ, ಫೋಟೋದಲ್ಲಿ ಹೆಂಗಿತ್ತು ಹಂಗೆ ಅದೇ ಥರ ಇದೆ. ಚೆನ್ನಾಗಿದೆ. ನೋಡೋಣ ಯಾವ ಥರ ಸ್ಟೋರ್ ಮಾಡ್ಕೋತೀನಿ. ಇದನ್ನು ನಾನು ತಿಳ್ಕೊಂಡು ರೂಮಿಗೆ ಇರುವ ಅಂತ ಡಿಸೈಡ್ ಮಾಡಿದೆ. ಬ್ಯಾಗ್ನ ಈ ಕಡೆ ಇಟ್ಬಿಟ್ಟು ಈ ಥರ ಕಾಣಿಸ್ತಾ ಚೆನ್ನಾಗಿದೆ. ತೊಗೊಂಡಿದ್ದು ಬ್ಯಾಗ್ ಇದೆ. ಇದೆರಡು ತೊಗೊಂಡೆ ನಾನು. ಇದು ಯಾಕೆ ತೊಗೊಂಡಿದ್ದೆ, ಇದು ಬೇಕ್ರಿ ಊಟ ಕೊಡೋಕ್ಕೆ ಬೇಕಾಗಿತ್ತು ನನಗೆ. ಬೇರೆ ಬ್ಯಾಗ್ಗಳು ಆಗಿ ಬರೋದೇ ಇಲ್ಲ. ಬೇಕರಿ ಸಿಕ್ಕಾಪಟ್ಟೆ ಗಲೀಜ್ ಆಗುತ್ತೆ. ಎಲ್ಲಾದರೂ ನೀಟಾಗಿ ವಾಶ್ ಮಾಡ್ಬೋದು ಅಂತ ಇದು ಇರಲಿ. ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಸರಿ, ಯಾವಾಗಲೂ ಸರಿ ಏನಾದರೂ ಐಟಮ್ ತೊಗೊಳಕ್ಕಾಗುತ್ತೆ. ವೈಟ್ ಕಲರ್ ಬ್ಯಾಗಿಂದ ಇದು ಲುಕ್ ಚೆನ್ನಾಗಿರುತ್ತೆ. ವೈಟ್ ಬ್ಯಾಗ್ ಇಟ್ಕೊಂಡು ಸಂತೆ ಬ್ಯಾಗ್ ಅಂತೀವಿ ನಮ್ಮ ಕಡೆ. ಆ ಸಂತೆ ಬ್ಯಾಗ್ ಇಟ್ಕೊಂಡು ಹೋಗಿದ್ದೆ. ಇದೊಂಥರ ಚೆಂದ ಇಟ್ಕೊಂಡು ಹೋಗೋಕ್ಕೆ ಅಂತ ಇದನ್ನು ತೊಗೊಂಡೆ. ಈ ಪಿಂಕ್ ನಮ್ಗೆ ಇಷ್ಟ ಆಯಿತು ಅಂತ ಇದೆರಡು. ಫಸ್ಟ್ ನಾದ್ರೆ ಒಂದಿತ್ತು ನಮ್ಮಮ್ಮನೇ ಹಾಕಿದ್ದು ಬ್ಯಾಗು. ಅದು ಈ ಥರ ವೈರಲ್ಲ, ಅದು ಬೇರೆ ಥರ ವೈರು. ಅದನ್ನು ಸುಮಾರು ವರ್ಷ ಯೂಸ್ ಮಾಡಿದೆ. ಅದನ್ನ ಯೂಸ್ ಮಾಡಿ ಇದೇ ಸೌದೋಗಿ ಇದೇ ಕಿತ್ತೋಯ್ತು. ಆ ಲೆವೆಲ್ಗೆ ಯೂಸ್ ಮಾಡಿದ್ದೆ ನಾನು. ಅದು ಬೇಕರಿ ಊಟಕ್ಕೆ ಅಂತಲೇ ಇಟ್ಕೊಂಡಿದ್ವಿ ನಾವು. ಇವಾಗ ತೊಗೊಂಡ್ವಿ. ಇದು ಅವರೇ ಆಂಟಿನೇ ಹಾಕಿರೋದು. ನೀವು ಆಂಟಿ ವೀಡಿಯೋದಲ್ಲಿ ನೋಡಿರ್ತಿರಲ್ಲ, ಆಂಟಿನೇ ಮನೇಲಿ ಹಾಕೋದು. ನೀವು ಅಂಗಡಿಗೂ ಹೋಲಿಸ್ಕೊಂಡು ಇದಕ್ಕೋಸ್ಕೊಂಡು ತುಂಬ ಚೆನ್ನಾಗಿದೆ. ಇದು ಟೈಟಾಗಿ ಹಾಕಿದ್ದಾರೆ, ನೀಟಾಗಿ ಹಾಕೊಟ್ಟಿದ್ದಾರೆ. ಇಷ್ಟ ಆಯಿತು ನನಗೆ, ಅದಕ್ಕೆ ಇರೋ ತೊಗೊಂಡೆ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್, ಕಮೆಂಟ್. ಬಾಯ್ ಬಾಯ್.